ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ಅವಧೂತ ರಾಜಯೋಗಿ ಅವರ ಶರಣಾರವಿಂದರಲ್ಲಿ ಶರಣಾರ್ಥಂದು ಹೇಳುತ್ತೆ. ಹಾಗೂ ಈ ಯೂಟ್ಯೂಬಿನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮರಿಗೆ ಶರಣಾರ್ಥಿಗಳು. ವಿಶೇಷವಾಗಿ ಇವತ್ತಿನ ವಿಷಯ ತಪ್ಪಬಾರದು ದಿಕ್ಕ, ತಪ್ಪಿದರೆ ಬಿಡುವುದಿಲ್ಲ ದುಃಖ. ನೋಡ್ರಿ, ಮಾತಿ ಮುಂದೆ ಬಳಸ್ತಾರ. ಒಟ್ಟ ಏನೋ ಸ್ವಲ್ಪ ದಿನ ಆತಿ, ಎಷ್ಟು ಒಂದು ವಾರ ಆತಿ, ಒಟ್ಟ ದಿಕ್ಕ ತೇದಂಗೆ ಆಯ್ತು ಅಂತ ಹೇಳ್ತಾರೆ. ಏನದು ದಿಕ್ಕು? ಯಾವಾಗದು ದಿಕ್ಕು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ಗೊತ್ತಿಲ್ಲ. ಇವು ಎಲ್ಲರಿಗೂ ಗೊತ್ತಿರ್ತಾವ, ಅಂದ್ರೂ ಬಳಸ್ತಾರೆ ದಿಕ್ಕ ತಿಳಿಯೋದಂತೆ. ಅದು ದಿಕ್ಕಂದ್ರೆ ಏನು? ನಮ್ಮನ್ನ ಕಾಪಾಡ್ತಕ್ಕಂಥದ್ದ. ಆ ದಿಕ್ಕನ್ನ ಮರೆತು ಸಂಸಾರಂಭ ಸೆಳೆಗೆ ಬಿದ್ದು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಳ್ಕೊಂಬಿಟ್ಟಿವಿ. ತನ್ನ ತಾನು ಅರ್ಥ ಆಗ, ತನ್ನ ತಾನು ಅರಿಲಾರ್ದ ಬೇರೆ ಏನೇನೇ ಹುಡುಕಕ್ಕೆ ಹೋಗಿ ಒಳ್ಳೆ ಬರೋದಾಗಲಾರ್ದ ದುಃಖಕ್ಕೀಡಾಗಿ ಇಡೀ ಮಾನವ ಕುಲ ಕೋಟಿನೇ ಬಂದ ದಾರಿಯನ್ನು ಮರೆತು ಕಷ್ಟಕ್ಕೊಳಗಾಗಿರ್ತೀವಿ. ನಿಜವನ್ನು ಅರಿಯಾದ ಮನುಜ ಕಷ್ಟಪಡುವನಲ್ಲದೆ, ನಿಜವನ್ನು ಅರಿತ ಶರಣ ಅಥವಾ ಸಂತ ಎಂದೂ ಕಷ್ಟಪಡುವುದಿಲ್ಲ, ಎಂದೂ ದುಃಖ ಪಡುವುದಿಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು? ಸತ್ಯವನ್ನೇ ಮರ್ತೀವಿ. ಮುತ್ತು ಮೂಗಿಗೆ ಚಂದ, ಹುತ್ತು ಹಾವಿಗೆ ಚಂದ, ಲೋಕಕ್ಕೆ ಸತ್ಯವೇ ಚಂದ ಸರ್ವಜ್ಞತೆ. ಈ ಶರಣರು ಮತ್ತೆ ದಾಸರು ಈ ಎಲ್ಲ ಮಹಾತ್ಮರು ಹೇಳ್ತಕ್ಕಂಥ ಮಾತು ಎಂದೂ ತಪ್ಪಾಗಂಗಿಲ್ಲ. ಹಂಗಾರೆ ಲೋಕಕ್ಕೆ ಸತ್ಯವೇ ಚಂದ ಆದದ್ದಾಗಿದ್ರ ನಾವು ಯಾಕೆ ಸತ್ಯನ ಮರ್ತೀವಿ? ಅಂದ್ರೆ ಮತ್ತೆ ಕರೆ ಮತ್ತು ಸುಳ್ಳು, ಹೌದು ಮತ್ತು ಅಲ್ಲ, ಈ ಎರಡನ್ನ ತಟಾದಿಂದ ಇರೋದೇ ಸತ್ಯ. ಅದು ಯಾವತ್ತಿಗೆ ಇರ್ತಕ್ಕಂಥದ್ದು ಸತ್ಯ. ಕಣ್ಣಿಗೆ ಕಾಣೋದೆಲ್ಲ ನಶಿಸಿ ಹೋಗಿರ್ತಕ್ಕಂಥದ್ದು ಮಿಥ್ಯ. ಒಂದ್ ಕಡೆ ಶರಣರು ಹೇಳ್ತಾರೆ, ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ನೋಡ್ರಿ, ಸವರ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ. ನಿಜವನ್ನರಿಯಾದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ ಅಂತ. ಕಾಳ ಕಡಿ ಇನ್ನು ರೈತರು ಮತ್ತೆ ಒಂದು ಶೇರ್ ಅಂತ ಕೊಳಗ ಅಂತಾರ. ಅದಕ್ಕೆ ಅಳಿತ ಬಳಲ್ತಾರ ಹೊರತಾಗಿ ತಮ್ಮ ಕೈಯನ್ನು ನೈತೆ ಹೊರತಾಗಿ ಆ ಶೇರ್, ಆ ಕೊಳಗ ಬಳಲಂಗಲ್ಲ. ಅದು ಅಳೆಯುತ್ತಾ ಬಳಲ್ತಾರೆ, ಶೇರ್ ಬಳಲಂಗಲ್ಲ. ಮತ್ತೆ ನಡೆಯುತ್ತಾ ಬಳಲ್ತಾರೆ. ಬಟ್ಟೆ ಅಂದ್ರೆ ದಾರಿ ಬಳಲಂಗ, ದಾರಿ ದೊಣ್ಕಂತ ಎಂದೂ ಹೇಳಿಲ್ಲ, ನಡೆಯೋರು ದೊಣ್ಕಂತಾರೆ. ಅದರಂತೆ ಗರಡಿ ಮನೆಯಲ್ಲಿ ಕೋಲ್ ಹಿಡ್ಕೊಂಡು ಒಂದು ಸರ್ವಿಸ್ ಮಾಡ್ತಾ ಇರ್ತಾರೆ. ಮಾಡ್ತಾ ದೊಣ್ಕಂತಾರೆ ಹೊರತಾಗಿ ಕೋಲು ದೊಣ್ಕಂಗಲ್ಲ, ಕೈಯಾಳ ಕೋಲು. ಅದರಂತೆ ನಿಜವನ್ನು ಅರಿಯಾದ ಭಕ್ತ ಮಾತ್ರ ಬಳಲುತ್ತಾನ, ಲಿಂಗ ಮಾತ್ರ ಎಂದೂ ಬಳಲಿಲ್ಲ. ಅವ್ರು ಹೇಳ್ತಾರೆ ಶರಣರು, ನಿಜವನ್ನು ಅರಿಯಾದ ಭಕ್ತ ಬಳತಾನ ಹೊರತಾಗಿ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರ ನಾವು ಇಲ್ಲಿ ನಾವೆಲ್ಲರೂ ನಮ್ಮ ದಿಕ್ಕನ್ನ ಮರ್ತವ್ರೆ. ನಮ್ಮ ದಿಕ್ಕನ್ನ ಮರೆತು ಬೇರೆ ಕಡೆಗೆ ಆಸೆ ಪಟ್ಟು
ಅರಿಷಡ್ ಗುಣಗಳನ್ನ ಮನ ಅಂತಕ್ಕಂಥದ್ದು ಅದರಿಂದ ಬೆನ್ನೆತ್ತಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಷ್ಟಮದಗಳು ಇದರಿಂದ ಬೆನ್ನೆತ್ಕೇಸಿ ಒಂದು ಹೆಣ್ಣು ಮಣ್ಣು ಅಂತ ದಿಕ್ಕೇಸಿ ನಮ್ಮ ದಿಕ್ಕ ಮರ್ತು ಬಿಟ್ಟಿವಿ. ಮತ್ತೆ ಪದ್ಧತಿ ಪ್ರಕಾರ ಹೊಲ ಮನೆ ಅಷ್ಟು ಬಂಧು ಬಳಗ ಇರೋದು ತಪ್ಪಲ್ಲ, ಅದನ್ನ ನಮ್ಮನ್ನು ನಾವು ಮರ್ತದ್ದು ಮಾತ್ರ ಬಹಳ ತಪ್ಪು. ಅದಕ್ಕೆ ಹೇಳ್ತಾರ, ಒಂದು ಮಾತು ಹೇಳಿದ್ರು, ಒಬ್ಬ ದೋಸ್ತ ಕುಂತಿರ್ತಾನ, ಆನಪ್ಪ ಯಾಕೆ ಒಟ್ಟ ಒಂದು ನಮ್ಮನೆ ಇದೆಯಲ್ಲ ಯಾಕೆ ಮಾರಿ ಸಪ್ಪು ಮಾಡ್ಕೊಂಡು ಕುಂತಿ ಅಂತ ಕೇಳಿದಾಗ ಆತ ಹೇಳ್ತಾನೆ, ದೋಸ್ತ ಏನೋ ಮರ ಒಂದು ವಾರ ಆತಿ ಒಟ್ಟ ದಿಕ್ಕ ತಿಳಿಯೋದಂತಾನೆ. ದಿಕ್ಕ ತಿಳಿಯೋದು ಅನ್ನಕ ತನ್ನ ಜೀವನದ ದಿಕ್ಕು ತಪ್ಪಿರ್ತೈತಿ. ಅದರಂತೆ ಆತ ಹೇಳ್ತಾನ, ನಿನ್ನ ಬಂದು ದಾರಿ ನೀವು ಮರ್ತಿಲ್ಲ, ನಿನ್ನ ದಿಕ್ಕ ನೀವು ಮರ್ತಿದಿ, ಅದಕ್ಕೆ ದಿಕ್ಕು ತಿಳಿಯೋಂಗಾಗೈತಿ ನಿನಗೆ. ಅದ್ರ ಬಗ್ಗೆ ಒಂದು ನಾನು ಆಲೋಚನೆ ಮಾಡಿ ಒಂದು ವಿಶೇಷವಾಗಿ ನಿನಗೆ ಹೇಳ್ತಾನೆ, ಅದನ್ನು ತಿಳ್ಕೊ ಅಂತ ಹೇಳ್ತಾನತ್ತ ದೋಸ್ತ ಬಂದು. ನೀನು ಓಡ್ತಿದಿ, ದೌಡ್ದೌಡ್ದು ಜೀವನದೊಳಗ ಓಡ್ತಿದಿ. ಈಗ ಬುದ್ಧ ಅಂಗುಲಿ ಮಾಲಂತ ಹೋಗ್ಬೇಡ ಅಂತ ಎಲ್ಲರೂ ಹೇಳಿದ್ರು, ಈತ ಹೋದ. ಆತ ನಿಂದ್ರು, ನಾನು ಬರೋಬ್ಬರ ಶನಿಯಕ್ಕೆ ಬಂದ್ರ ಹೊಡಿತೀನಿ, ಮತ್ತೆ ನಾನು ನೋಡೋ ಜೀವದ ಅಂಗುಲಿ ಹಂಗ ಬರ್ತಿದ್ದೆ ಅಂತ ಅಂಗುಲಿ ಮಾಲ ಅಂದಾಗ, ನಾನು ನಿಂತೀನಿ ನೀನು ಓಡಕತ್ತಿದ್ದೆ ಅಂತನತ್ತ ಬುದ್ಧ. ಅದು ಇದು ಹೊಲ ಮನೆ ಗಳಿಸ್ಬೇಕು, ರೊಕ್ಕ ಹೊಡಿಬೇಕು, ಅವ್ರನ್ನ ಕೊಲ್ಲಬೇಕಂತ ನಿನ್ನ ಮನಸ್ಸು ಓಡ್ತೈತೆ, ನಾನು ಓಡ್ಸಲ್ಲ, ನನ್ನ ಮನಸ್ಸು ಎಂದೋ ನಿಂತಾಗೈತೆ ಅಂತ ಹೇಳ್ತಾನೆ ಬುದ್ಧ. ಅದರಂತೆ ನಾವು ದಿಕ್ಕು ತೆಪ್ಪಿದಾಗ ಓಡಕತ್ತೀವಿ. ಹೆಂಗ್ ಓಡಕತ್ತೀವಿ ಇಲ್ಲೇ ಹೇಳ್ತಾನತ್ತ ದೋಸ್ತನ ಮುಂದೆ ಒಬ್ಬತ್ತು ಹೇಳ್ತಾನೆ, ದೌಡ್ ಮಾಡಿ ಓಡಬೇಡ ತಪ್ಪೋದು ದಿಕ್ಕ, ಸಾವಕಾಶಿ ನಡೆಯುತ್ತಾ ಮಾಡಪ್ಪ ಲೆಕ್ಕ. ನೀ ಹುಟ್ಟಿದ್ದು ಮೊದಲು ಪೂರ್ವದ ದಿಕ್ಕ, ಕಾಯ್ಕೊಂಡ ಕುಂತೈತೆ ಪಶ್ಚಿಮ ದಿಕ್ಕ. ಎರಡ ದಿಕ್ಕಿನ ಮಧ್ಯೆ ನಿನ್ನ ಮನೆ ಚೊಕ್ಕ, ಅರಿಯದೆ ಎಣಸಬೇಡ ಬೆಳತನಕ ರೊಕ್ಕ. ನಿನ್ನ ಮನೆಯೊಳಗೈತೆ ಅಗ್ನಿಯ ದಿಕ್ಕ, ಅದರಿಂದ ಆಡಬಹುದು ದುರ್ಗುಣಗಳ ಸೊಕ್ಕ. ಗಟ್ಟಿಯಾಗಿ ನಿಲ್ಲೋದು ನೈಋತ್ಯ ದಿಕ್ಕ, ಹರಿದಾಡುವ ಮನವಿದು ವಾಯು ದಿಕ್ಕ. ನೀ ಮಾಡಿದ್ದು ನಿನಗೆ ಹೇಳುವುದು ಉತ್ತರ ದಿಕ್ಕ, ಶಿವನಿಗೆ ಅಂತರ ದಕ್ಷಿಣ ದಿಕ್ಕ. ಶಂಕರಲಿಂಗ ಶರಣರು ಏಳರ ಚೊಕ್ಕ, ಎಂದೆಂದು ಬಿಡಬಾರದು ಈಶಾನ್ಯ ದಿಕ್ಕ. ನೋಡು, ಅಷ್ಟ ದಿಕ್ಕುಗಳು ನಮ್ಮೊಳಗದೆ ಹೊಂಟವು, ನಾವು ಮರೆಯಂಗದ್ರೆ ಅಂತೇಳಿ ಗಾಡಿ ಬರ್ದಾರ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ ಈಶಾನ್ಯ ಅಂತೇಳಿ, ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ ಅಂತೇಳಿ. ಭೂಮಿ ತಿರುತ್ತಾ ಇರ್ತದೆ ದುಂಡ ಮೂರ್ತಿಯಾಗಿ, ದಿಕ್ಕು ಯಾಕಡೆ ದಿಕ್ಕು ನಮ್ಮ ಏಳಿಗೆಗಾಗಿ ಅಷ್ಟ ಮದಗಳು, ಅಷ್ಟ ದಿಕ್ಕುಗಳು, ಅಷ್ಟ ವರ್ಣಗಳು, ಒಂದೊಂದಕ್ಕೆ ಒಂದೊಂದು ಅರ್ಥ ಇದಾವೆ. ನಾವು ಅದನ್ನು ಮರ್ತೀವಿ. ನಾವು ಓಡಕತ್ತೈತಿ ನಮ್ಮ ಮನಸ್ಸು, ಜೀವನದಾಗ ನೆಮ್ಮದಿ ಹೆಂಗೆ ಸಿಗ್ತೈತಿ? ಬಿರುಗಾಳಿಗೆ ದೀಪ ನಿಂದ್ರಂಗಲ್ಲ, ಹೀಗೆ ಅದರಂತೆ ಓಡೋ ಮನಸ್ಸಿಗೆ ನೆಮ್ಮದಿ ಹೆಂಗೆ ಸಿಗ್ತೈತಿ? ಅದಕ್ಕೆ ಮನ ಬುದ್ಧಿ ಚಿತ್ತ ಅಹಂಕಾರ ಇವು ಅಂತ ಕರಣಗಳಲ್ಲಿ ಮನಸ್ಸು ಮೊದಲು ಮುಂದ ನಾವು ಹೇಳಂಗೆ ಕೇಳಂಗೆ ಅದನ್ನು ಇಟ್ಕೋಬೇಕು. ಅದನ್ನು ಅದ್ರ ಬಲದಿಂದ ಸತ್ಸಂಗದ ಬಲದಿಂದ ಅದು ಸಾಧನೆ ಮಾಡಕ್ ಬರ್ತೈತಿ. ಹೇಳ್ತಾರ ಅವರು, ದೌಡ್ ಮಾಡಿ ಓಡಬೇಡ ತಪ್ಪತೈತಿ ದಿಕ್ಕ, ಸಾವಕಾಶ ನಡೆಯುತ್ತಾ ಮಾಡ ಲೆಕ್ಕ. ನೀನು ಹುಟ್ಟಿದ್ದ ಮೊದಲು ಪೂರ್ವ, ನಿನಗೆ ದಿಕ್ಕು ಯಾವುದು? ನಿನಗೆ ಅವು 8 ನಿನವಾವು. ನೀನು ಹುಟ್ಟಿ ಅಲ್ಲ, ಅದು ಪೂರ್ವ. ನಿನ್ನ ಕೊನೆ ಆತಿ ನೋಡು, ಲಾಸ್ಟ್ ಅಂತಿಮ ಸಂಸ್ಕಾರ ಮಾಡ್ತಾರಲ್ಲ, ಅದು ಪಶ್ಚಿಮ. ಪೂರ್ವ ಹುಟ್ಟು, ಪಶ್ಚಿಮ ಸಾವು. ಎರಡು ದಿಕ್ಕಿನ ಮಧ್ಯೆ ನಿನ್ನ ಮನೆ ಚೊಕ್ಕ, ಸಂಸಾರಮ್ಮ ಮನೆ ಭಾಳ ಚಂದ ಐತಿ. ಸಾಗರ ಸಂತರು ಇದನ್ನ ತಿಳ್ಕೊಂಡು ಮನಸ್ಸು ತಿಳಿದು ಕಾಸಿ ಅಳದು ಕಾಸಿ ಉಳ್ಕೊಂಡಾರ. ಅವರು ಯಾರು ಬಾಳೆ ಮಾಡಂತ ತಪ್ಪು ಅಡುಗೆ ಹೋಗಂತ ಯಾರು ಹೇಳಿಲ್ಲ, ತಿಳ್ಕೊಂಡು ನಡೆಯೋದೈತೆ ಅದ್ರಾಗ. ಎರಡ ದಿಕ್ಕಿನ ಮಧ್ಯೆ ನಿನ್ನ ಮನೆ ಚೊಕ್ಕ, ತಿಳಿಯದೆ ಎಣಸಬೇಡ ಬೆಳತನಕ ರೊಕ್ಕ. ಗಳಿಸ್ಬೇಕು, ಗಳಿಕೆ ಮಾಡ್ಬೇಕು, ಮಾಡಬಾರ್ದು ಅಂತ ಅಲ್ಲ, ಮಾಡಬೇಕು, ಮಿತಿ ಇರಬೇಕು. ಅಂದ್ರೆ ಎಷ್ಟೋ ಏನೇ ಮಾಡು, ಧರ್ಮ ಪ್ರಕಾರ ಹೋಗು, ನಿನ್ನಂತೆ ನೀನು ಇರು. ನಿನ್ನ ಮನೆಯೊಳಗೈತೆ ಅಗ್ನಿ ದಿಕ್ಕ, ಅದರಿಂದ ಅಡಗುತ್ತಾವ ದುರ್ಗುಣಗಳ ಸೊಕ್ಕ. ಅಗ್ನಿ ದಿಕ್ಕಂದ್ರೆ ಅರಿವು, ನಮ್ಮವಾಗಿರ್ತಕ್ಕಂಥ ಅರಿವು, ಅದು ಅಗ್ನಿ. ಈ ಲೌಕಿಕದ ನೋಡ್ರಿ, ಅದನ್ನ ಮರೆಯಂಗ ಕಸಿ, ಅದನ್ನ ಮರಿಬಾರ್ದು ಅಂತ ಕೇಸಿ
ಅಗ್ನಿಗೆ ಒಲಿ ಇರ್ಬೇಕಂತ ಹೇಳ್ತಾರೆ ಮನೆಗೊಳಗೆ. ಅದ್ರ ಸಂಕೇತ. ಆ ಮನೆ ಎಕಡೆಗೆ ಇಟ್ರೆ ಒಲಿ ಅಡಿಗೆ ಆಗ್ತೈತೆ. ಅದು ಈ ಬೇರೆ ದಿಕ್ಕಿಗೆ ಇಟ್ರೆ ಅಡಿಗೆ ಆಗಲ್ಲ. ಬೇರೆ ದಿಕ್ಕಿಗೆ ಒಲಿ ಉರಿದ್ರೆ ಹತ್ತಾಗಲ್ಲ, ಬೆಂಕಿ ಎಲ್ಲ ಕಡೆಗೆ ಆಗ್ತೈತಿ. ಅಂದ್ರ ನಮ್ಮ ಮನಸ್ಸಿನೊಳಗ ಮನಿ ಮತ್ತೆ ಮನಿನ ಅನುಭವ ಮಾಡಿಕೊಂಡು ಮನದಾಕ ಬರಲ್ಲ ಅಂತ ಅವ್ರು ಹೇಳ್ಯಾರ. ಅಗ್ನಿಯ ದಿಕ್ಕ ಅಂದ್ರೆ ಅರಿವಿನಾಗ ಹಾಕಿ ದುರ್ಗುಣಗಳ ಸೊಕ್ಕ ಅಳಿತೇವಂತ. ಅದಕ್ಕೆ ಶರೀಫ್ ಸಾಹೇಬ್ರ ಮಾತು ಹೇಳ್ತಾರೆ, ಗಡಿಗೆ ಸುಡೋ ಹೊತ್ನಾಗ ಆಚಾರ ಎಂಬ ಆವಿಗೆ ಮುಚ್ಚಿ ಅರಿವು ಎಂಬ ಬೆಂಕಿ ಹಚ್ಚಿ ಸಾವು ಇರದ ಕೊಡಗಳ ಇಂದು ಸಂತಿಗೆ ಹೋಗಿ ಮಾರುವಾಕಿ ಕುಂಬಾರಕಿ ಕುಂಬಾರಕಿ. ನೋಡ್ರು, ಅದು ಗಡಿಗೆ ಮಾರೋದು ಹೇಳ್ತಾರೆ. ಮತ್ತೆ 6 ಕಾಸಿಗೊಂದು ಗಡಿಗೆಯ ಮಾರಿ 3 ಕಾಸಿಗೊಂದು ಕುಡಿತಿಯ ಮಾರಿ ಹೊಸದಿರೋ ಶಿಶುನಾಳ ದೇಶನ ಮುಂದೆ ಧ್ಯಾನದ ಬಿಂದಿಗೆ ಇಡುವಾಕಿ ಕುಂಬಾರಕಿ ಕುಂಬಾರಕಿ ಅಂತ. ಅಂದ್ರ ಅರಿವು ಎಂಬ ಬೆಂಕಿ ಹಚ್ಬೇಕಂತ, ಹಂಗಾರೆ ಗಡಿಗೆ ಸುಡ್ತಾವ. ಈಗ ನಾವು ಅರಿವು ಎಂಬ ಬೆಂಕಿಗೆ ದುರ್ಗುಣ ಸುಡ್ಬೇಕಾಗ್ತಪ್ಪ ಅಂದ್ರ ಅಗ್ನಿ ನಿನ್ನ ಮನೆಯೊಳಗೈತೆ, ನಮ್ಮ ಆತ್ಮದೊಳಗೈತೆ ಅಗ್ನಿ. ಅದು ದುರ್ಗುಣ ಹಾಕ್ಬೇಕದ್ರಾಗ, ಅವು ಸುಟ್ಟೋತವಂತ. ನೋಡ್ರಿ, ಗಟ್ಟಿಯಾಗಿ ನಿಲ್ಲುವುದು ನೈಋತ್ಯ ದಿಕ್ಕ, ಹರಿದಾಡ ಮಾಡುವುದು ವಾಯು ದಿಕ್ಕ. ಅಂದ್ರ ನೈಋತ್ಯ ಅಂದ್ರೆ ಗಟ್ಟಿ ಗುಣ. ಅದಕ್ಕೆ ಹೇಳ್ತಾರ, ನೈಋತ್ಯ ದಿಕ್ಕಿಗೆ ಮೊದಲು ಮನಿ ತರ ತೆಗಿಯೋತ್ನಾಗ ನೈಋತ್ಯ ದಿಕ್ಕಿಗೆ ಮೊದಲು ಮಾಡ್ರ ಅಂತ ಹೇಳ್ತಾರೆ. ಜಾಗದ ಫಸ್ಟಿಗೆ ಬುನಾದಿ ಹಾಕ್ಬೇಕಂತಪ್ಪ ಅಂದ್ರೆ ನೈಋತ್ಯ ದಿಕ್ಕಿಗೆ ಹಾಕ್ರ ಅಂತ ಹೇಳ್ತಾರೆ. ಯಾಕೆ ಹಾಕ್ಬೇಕಂಬುದು ತಿಳ್ಕೊಂಡಿಲ್ಲ ಅವು. ಯಾಕಡೆ ಪೂಜೆ ಮಾಡಿದ್ರೆ ಮನೆ ಕಟ್ಟಕ್ಕೆ ಬರ್ತೈತೆ, ರೊಕ್ಕ ಒಂದಿದ್ರು ಸಾಕು, ಹಣ ಒಂದಿದ್ರು ಸಾಕು. ಕಾರಣ ನಮ್ಮ ಒಳಗ ಇರ್ತಕ್ಕಂಥ ಕ್ರಿಯೆ ಮಾಡ್ತಕ್ಕಂಥವು ತಿರ್ಗ ತನ್ನೊಳಗೆ ಅಳವಡಿಸೋಣ ಅಂತೇಳಿ ಅಗ್ನಿ ಅಂದ್ರೆ ಗಟ್ಟಿ ಗುಣ, ನೈಋತ್ಯ ಅಂದ್ರೆ ಗಟ್ಟಿ ಗುಣ. ನೈಋತ್ಯ ದಿಕ್ಕಂದ್ರೆ ಗಟ್ಟಿ ನಿರ್ಧಾರ ಬೇಕಂತ. ನಾವ್ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಮೊದಲು ನಾವು ನಿರ್ಧಾರ ಆಗ್ಬೇಕು, ಮೊದಲು ಗಟ್ಟಿತನ ಇರಬೇಕು. ಏನು ಕೆಲಸ ಹಿಡಿತೀವಿ ಅದನ್ನ ಪೂರ್ಣಗೊಳಿಸ್ಬೇಕು. ಇದು ಗಟ್ಟಿ ಗುಣ. ಹರಿದಾಡೋ ಮನ ಇದು ವಾಯು ದಿಕ್ಕ. ಮನ ಯಾವತ್ತಿಗೆ ನಿಂತಿಲ್ಲ, ಅದು ಸಂಕಲ್ಪ ವಿಕಲ್ಪ ಮಾಡಿದ್ದ. ಅದಕ್ಕೆ ಹೇಳ್ತಾರ ಅವರು, ಅರಿವ ಮನವ ಶಿರವ ನರಿದಡೆ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಅಕ್ಕಮಾದೇವಿ ಹೇಳ್ತಾರ, ಹರಿದಾಡ್ತಕ್ಕಂಥ ಮನನ್ನ ಅದನ್ನ ಶಿರ ಅಂದ್ರೆ ಧ್ಯಾನ ಕುಂದ್ರೋದು. ಧ್ಯಾನ ಅಂತಂದ್ರೆ ಪ್ರಾಣ ಕಡೆ ಉಸಿರಿನ ಕಡೆ ಗಮನ ಕೊಡೋದು. ಅದು ವಿಶೇಷ ಅಂತ ಬರ್ತಲ್ಲಿ. ಅವಾಗ ಆ ಮನ ನಿಂತಾಗ ಮಾತ್ರ ಭವ ಬಂಧನ ಬಿಡುಗಡೆ ಆಗ್ತೈತಂತೆ. ಹರಿದಾಡ ಮನದು ವಾಯು ದಿಕ್ಕ. ನೋಡು, ನೀ ಮಾಡಿದ್ದು ನಿನಗೆ ಹೇಳುವುದು ಉತ್ತರ ದಿಕ್ಕ, ಶಿವನಿಗೆ ಅಂತಾರ ದಕ್ಷಿಣ ದಿಕ್ಕ. ನೋಡ್ರಿ, ಉತ್ತರ ಯಾರು ಕೊಡೋದಕ್ಕಿಲ್ಲ. ನಾವು ಮೊದಲು ಪ್ರಶ್ನೆ ಮಾಡ್ತೇವೆ, ಆ ಸಮಾಜ ಆಗ ಪ್ರಕೃತಿ ಆತು ಜನಸಾಮಾನ್ಯರೆಲ್ಲರೂ ನಮಗೆ ಉತ್ತರ ಕೊಡ್ತಾರೆ. ಹೆಂಗಂತಂದ್ರೆ ನಾವು ಬರಾಗ ಹುಟ್ಟುತ್ತಾ ತಂದೆ ತಾಯಿ ಎಲ್ಲರೂ ವ್ಯವಸಾಯ ಆತಿ ಪದ್ಧತಿ ತಮ್ಮ ಬದುಕು ಮಾಡ್ತಾ ಇರ್ತಾರ. ಅವ್ರಿಗೆ ವಯಸ್ಸಾದಾಗ ನಮಗೆ ಕೊಡ್ತಾರ ಅವ್ರ ಬದುಕು. ನಾವು ಸಣ್ಣರಿದ್ದೀವಿ, ನೀವು ಸಣ್ಣರಿದ್ದೀವಿ, ನಾವು ದುಡ್ದೆಲ್ಲ ಮುಜಾರಾಗಿವಿ, ನೀವು ಮಾಡ್ಕೊಂಡವ್ರು ಅಂತಾರ. ಬರಾಗ ಹೊಲ ಮನೆ ತಂದಿರವಲ್ಲ, ಅವ್ರ ತಂದೆ ತಾಯಿ ಮಾಡಿದ ಬದುಕಿ ಈತ ನಿಂದಿರ್ತಾನೆ ಮಾಡಕ್ಕೆ ಮಗ. ಅಂದ್ರ ಆ ಸಮಾಜನ ತಡಿ ತಂದಲ್ಲ, ಮಣ್ಣು ತಂದಲ್ಲ, ಅದನ್ನ ಮಾಡಕತ್ತೇನ ಅದು ಪ್ರಶ್ನೆ. ಮಾಡ್ತಕ್ಕಂಥ ಬದುಕು ಅದು ಪ್ರಶ್ನೆ. ಅದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಂದ, ಕ್ರಿಯಾಬದ್ಧವಾಗಿ ಆಚಾರ ವಿಚಾರವಂತರಾಗಿ ಬದುಕು ಮಾಡಿದ್ನಪ್ಪ ಅಂತಂದ್ರ ಸಮಾಜದಿಂದ ಪ್ರಕೃತಿಯಿಂದ ಒಳ್ಳೆ ಉತ್ತರ ಬರ್ತೈತಿ. ನೀನು ಏನ ದುರಾಸೆ ಬಿದ್ಕಸಿ ದುಷ್ಟ ಸಂಘ ಕಟ್ಟಿ ಬ್ಯಾರೆ ಸಂಘ ಕಟ್ಟಿ ಕಳು ಮಾಡೋದಾತಿ, ಇನ್ನೊಬ್ಬರನ್ನು ಕೂಡ ಪಂಚೇಂದ್ರಿಯಗಳಿಗೆ ಬೆನ್ನತ್ತಿ ದುಷ್ಟ ನಡೆದನಪ್ಪ ಅಂತಂದ್ರೆ ಅದು ಕೆಟ್ಟ ಶಿಕ್ಷೆ ಕೊಡಕ್ಕೆ ಉತ್ತರ ಕೊಡಕ್ಕೆ ಬರ್ತೈತೆ. ಅದು ಅದಕ್ಕೆಲ್ಲ ನೀವು ಮಾಡಿದ್ದು ನಿಮ್ಗೆ ಹೇಳ್ತೈತಿ, ಅದೇ ಉತ್ತರ ದಿಕ್ಕ. ಅದಕ್ಕೆಲ್ಲ ಯತ್ನಗೌಡರು ಒಂದು ಮಾತು ಹೇಳ್ತಾರೆ, ಉತ್ತರ ದಿಕ್ಕಿನ ಸತ್ಯವಂತರು ಮರ್ತಿಕ ದಾಳಿ ತರ್ತಾರ ತಂಗಿ, ಎತ್ತ ಹೋದ್ರಿನ ಬಿಡೋರ ಮಗಳೇ ಮುತ್ತಿಗೆ ಹಾಕೋತಾ ಬರ್ತಾರ ಅವರು. ಈಗ ಕೆಟ್ಟ ಕೆಲಸ ಮಾಡಿ ಕೇಸಿ ಅಲ್ಲಿ ಹೆಸರು ಕುಂದಿರ್ತೈತೆ, ಸ್ಟೇಷನ್ನಾಗ ಹೆಸರು ಕೇಸ್ ಮಾಡ್ತಾರ. ಅಲ್ಲಿ ಅವಾಗ ಹುಡುಕ್ತಾರ, ನೀನು ಅಡ್ಕೊಂಡಿರ್ತೀವಿ ನಾವು ಸಿಗಬಾರ್ದು ಅಂತೇಳಿ. ಅವ್ರು ಹುಡುಕಂತ ಬರ್ತಾರೆ, ಎಂದ್ರೆ ನೀವು ಸಿಗಬೇಕು. ಮೊದಲು ಪ್ರಶ್ನೆ ಮಾಡಿದ್ರೆ ಆಮೇಲೆ ಉತ್ತರ ಕೊಡಕ್ ಬರ್ತಾರೆ. ಅದನ್ನ ತಪ್ಪಿ ಒಳ್ಳೆ ಸಂಘ ಮಾಡಿದ್ರಪ್ಪ ಅಂದ್ರ ಸಮಾಜ ನೀನು ಹುಡುಕಂತ ಬರ್ತೈತಿ. 4 ಮಾತು ಒಳ್ಳೆ ಮಾತು ಕೇಳಮ್ಮ ಅಂತೇಳಿ. ಅಕ್ಕ ಏನೇ ಮಾಡಲು ನೀನು ಮಾಡೋದು ಪ್ರಶ್ನೆ, ನಿನಗೆ ಬರ್ತಕ್ಕಂಥದ್ದು ಉತ್ತರ. ನೋಡಿ,
ಶಿವನಿಗೆ ಅಂತಾರ ದಕ್ಷಿಣ ದಿಕ್ಕ. ನೀ ಮಾಡಿದ್ದು ನಿನ್ಗೆ ಹೇಳುವುದು ಉತ್ತರ ದಿಕ್ಕ, ಶಿವನಿಗೆ ಅಂತಾರ ದಕ್ಷಿಣ ದಿಕ್ಕ. ಆತ ಯಾಕಂತಾರ ಬ್ಯಾರೆ ದಿಕ್ಕ ಅನ್ಬೇಕಾಯ್ತು. 8 ದಿಕ್ಕುಗಳ ಒಳಗ ಬ್ಯಾರೆ ದಿಕ್ಕು ಬಳಸ್ಬೇಕಾಗಿತ್ತು ಪರಮಾತ್ಮಗ, ಶಿವನಿಗೆ. ದಕ್ಷಿಣ ಮೂರ್ತಿಯೇ ನಮಃ, ದಕ್ಷಿಣ ಮೂರ್ತಿಯೇ ನಮಃ ಯಾಕಂತಾರ ಅದ್ರಂಗೆ? 1 ರೂಪಾಯಿ ಕೊಟ್ರ ದಕ್ಷಿಣ, 10 ರೂಪಾಯಿ ಕೊಟ್ರ ದಕ್ಷಿಣ, ರೊಕ್ಕ ಇದ್ದರೆ 100 ರೂಪಾಯಿ ಕೊಟ್ರ ದಕ್ಷಿಣ, ಲಕ್ಷಾನುಗಟ್ಟಲೆ ಕೊಡ್ತಾರೆ, ಅದು ದಕ್ಷಿಣ. ಎಷ್ಟನ್ನ ಕೊಡ್ಬೋದು. ತ್ಯಾಗ ಮಾಡಿದ್ರು ಎಷ್ಟೋ 9 ಕೋಟಿ ಏನು ಪುರಂದಾಸರು ದಾನ ಮಾಡಿದ್ರಂತೆ. ಅಂದ್ರ ದಕ್ಷಿಣ ಕೊಡಾಕ ಇಷ್ಟಂತ ಬೆಲೆ ಇಲ್ಲ, ಅದಕ್ಕೆ ಅಳತೆ ಮಾಡಕ್ಕಾಗಲ್ಲಂತ. ಅಂದ್ರ ಭಗವಂತ ಅದ್ರಂಗದೇನಂತ, ಎಷ್ಟು ಮಾಡಿದ್ರು ಅಳತೆ ಮಾಡಕ್ಕಾಗಲ್ಲಂತ. ದಕ್ಷಿಣ ಮೂರ್ತಿ ಅಂದ್ರ ಕೊನೆ ಇಲ್ಲ, ಅದಕ್ಕೆ ಎಷ್ಟನ್ನ ಮಾಡ್ಬೋದು, 0 ಆಗ್ಬೋದು. ನೀ ಮಾಡಿದ್ದು ಹೇಳೋದು ಉತ್ತರ ದಿಕ್ಕ, ಶಿವನಿಗೆ ಅಂತಾರ ದಕ್ಷಿಣ ದಿಕ್ಕ. ಶಿವನಿಗೆ ಅಂತ ಶಂಕರಲಿಂಗ ಶರಣರು ಹೇಳ್ಯಾರ ಚೊಕ್ಕ, ಎಂದೆಂದು ಬಿಡಬಾರ್ದು ಈಶಾನ್ಯ ದಿಕ್ಕ. ಇವೆಲ್ಲ ಬಳಸಕ್ ಬಂದು ಇಷ್ಟೆಲ್ಲ ದಿಕ್ಕುಗಳು, ಲಾಸ್ಟಿಗೆ ಕೊನೆಗೆ ಈಶಾನ್ಯ ದಿಕ್ಕನ್ನ ಎಂದೆಂದೂ ಬಿಡಬಾರ್ದಂತ. ಅದನ್ನ ಬಿಡಬಾರ್ದಂತ ಹೇಳಿ ಈಶಾನ್ಯ ದಿಕ್ಕಿಗೆ ಜಗಲಿ ಇರಲ್ಲ ಅಂತ ಹೇಳ್ತಾರ. ಪ್ರತಿಯೊಂದು ಮನೆಗಳಾಗ ನೋಡ್ರಿ ಈಶಾನ್ಯ ದಿಕ್ಕಿಗೆ ಜಗಲಿ. ಯಾಕೆ ಬೇರೆ ದಿಕ್ಕಿಗೆ ಜಗಲಿ ಮಾಡ್ಬೇಕಾಗಿತ್ತು? ಪ್ರತಿಯೊಂದು ಮನೆಗಳಾಗ ಹಿರಿಯರ ಅನುಭವ ಮಾಡಿಟ್ಟು ಹೋಗ್ಯಾರ ನಮ್ಮ ಸಲುವಾಗಿ. ನಾವು ಮಾಡ್ತಕ್ಕಂಥ ಕ್ರಿಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಮೂಢನಂಬಿಕೆ ಅಂತ ನೀನದೀರಿ ಮೂಢ, ಅದನ್ನ ಅರ್ಥ ತಿಳ್ಕೊಂಡಿಲ್ಲ. ಹಿರಿಯರು ಯಾರು ತಪ್ಪಲ್ಲ, ಹಿರಿಯರು ಮಾಡಿದ್ದು ಅಲ್ಲಗಳಕ್ಕೆ ಹಕ್ಕಲ್ಲ ಯಾರದ. ನಿಂದ ನೀ ತಿಳ್ಕೊಂಡ್ರೆ ಸಾಕು. ಈ ಸೊನ್ನೆ ಅಂತದು, ಈ ಶನ್ಯ ಅಂದ್ರೆ ಈ ಸೊನ್ನೆ 0, ಅದು ಶಿವ. ಏನೇನಿಲ್ಲದ್ದು ಖಾಲಿದ್ದದ್ದು ಶಿವ ನೋಡ್ರಿ. ಅದನ್ನ ಬಿಡಬಾರ್ದು ನೀನು. ಯಾಕಂದ್ರೆ ಅದ ನೀನು ಬರೋಗ 0 ಆಗಿ ಬಂದಿದ್ದೀವಿ, ಲಾಸ್ಟಿಗೆ 0ನೇ ಆಗ್ತಿದಿ, ನಡಬರಕ್ಕೆ ಬಂದತ್ತಿದೆಲ್ಲ. ಅದಕ್ಕಂದ್ರೆ ಅವರು ತುಂಬಿಗ ರಗೋಲಂಬಿಗ ಅದ ರಿಂಬ ನೋಡಿ ನಡಿ ಸಂಬಿಗ, 6 ತೆರೆಯ ನೋಡಂಬಿಗ ಇವು ಮೀರಿ ಬರುತ್ತಲ್ವ ಅಂಬಿಗಂತ. ಅಂದ್ರ 6 ತೆರೆ ಬರ್ತಾವ ಎದ್ಬಿಟ್ಟ. ಈಗ ನಾನು ಮೊದಲು ಶೂನ್ಯ ಇದ್ದೆ, ಅವೆಲ್ಲ ಬರ್ತಾವಲ್ಲ, ಅದನ್ನ ನೋಡಿ ಜ್ಞಾನದಿಂದ, ಸಂತರ ಸಂಘದಿಂದ, ಸತ್ಕ್ರಿಯೆಯಿಂದ, ಒಳ್ಳೆ ನಡತೆಯಿಂದ ಹೋದ್ನಪ್ಪ ಅಂದ್ರೆ ಯಾವ ಅಡ್ಡ ಬರಲ್ಲ. ಅದಕ್ಕೆ ಹೇಳ್ತಾರ ಎಂದೆಂದು ಬಿಡಬಾರ್ದು ಈಶಾನ್ಯ ದಿಕ್ಕ. ಅದು ಜಗಲಿ ಜಳಕ ಮಾಡಿ ಜಗಲಿ ಮುಂದೆ ಹೋದಾಗ ನಮಸ್ಕಾರ ಮಾಡ್ತು, ಭಸ್ಮ ಹಚ್ಕೊಂತು, ಭಸ್ಮ ಹಚ್ಕೊಂಡ್ ಕಳಿಸಿ ನಮಸ್ಕಾರ ಮಾಡ್ಬೇಕ, ನಮಸ್ಕಾರ ಮಾಡಿ ಭಸ್ಮ ಹಚ್ಕೋಬೇಕ ಅಂತ ತೇಡ್ ಮಾಡ ನೀನು. ಅವ್ರು ಮಾಡ್ಯಾರಂತ ನೀವು ಮಾಡಿದ್ರೆ ಅದು ನಿನ್ನ ಫಲ ಸಿಗಂಗಿಲ್ಲ. ಯಾಕಂತ ಕೇಳಿ ನಾವೆಲ್ಲರೂ ಮಾಡೋದು ಇನ್ನೊಬ್ರು ಮಾಡಿ ನೋಡೇ ಮಾಡೋದು. ನಾವು ಇನ್ನೊಬ್ರು ಮಾಡ್ಯಾರಂತ ಮಾಡೋದು. ನಾವು ಅವ್ರ ಗುಡಿಗೆ ಹೋಗ್ತಾರ, ನಾವು ಗುಡಿಗೆ ಹೋಗೋದು. ಅವ್ರು ಜಾತ್ರೆ ಮಾಡ್ತಾರಂತ ಅವ್ರು ಜಾತ್ರೆ ಮಾಡಕ್ ಹೋಗೋದು. ನೀನು ಜಾತ್ರೆ ಮಾಡಿಲ್ಲಲ್ಲ, ನಿನ್ ಜಾತ್ರೆ ನೀನು ಮುಗಿಸ್ಬೇಕು, ನಿನ್ನ ಪುರಾಣ ನೀನು ಮುಗಿಸಿಲ್ಲಲ್ಲ. ನಾನು ಲಾಸ್ಟಿಗೆ 0 ಆಗ್ಬೇಕಲ್ಲ, ಯಾವಾಗ ಆಗ್ಬೇಕು? ಅವ್ರು ಮಾಡಿದ್ದ ನಾ ಮಾಡಕ್ ಹೋದ್ರ ಅದು ಮೊನ್ನೆ ಹೇಳಿದಂಗೆ ಮತ್ತೆ ನೆನಪು ಮಾಡ್ತಾವ ನಾವು. ಇನ್ನೊಬ್ರು ಮಾಡಿದ್ದು ಮಾಡಿದ್ರ, ಹಿರಿಯರು ಮಾಡಿದ್ದು ತಾತ ಮಾಡಿದ್ದು ಅಳಿಸಿದ್ದಂತ, ತಂದೆ ಮಾಡಿದ್ದು ತಂಗದ್ದಂತ, ತಾನು ಮಾಡಿದ್ದು ಬಿಸಿಯದಂತ. ಅದರಂತೆ 3 ಬಾಳು ಯಾಕೆ ಹಚ್ತಾರ? ನಾನು ಚಿಂತನೆ ಮಾಡಿ ಹಚ್ಚಿ ನೀನು ಬ್ಯಾಡಲ್ಲ. ಪರಧನ, ಪರಸ್ತ್ರೀ, ಪರದೈವ ಮುಟ್ಟಬಾರದೆಂಬುದೇ 3 ಭಸ್ಮದ ಗೆರೆ. ಭಸ್ಮ ಹಚ್ಚಿನ ಕಳಿಸಿ ಅವಾಗ ಕೈ ಜೋಡಿಸ್ಬೇಕು. ಬದಲು ಕೈ ಜೋಡಿಸ್ಬೇಕು, ಆಮೇಲೆ ಭಸ್ಮ ಹಚ್ಚಿಬೇಕು. ಕೈ ಯಾಕೆ ಜೋಡಿಸ್ಬೇಕು? ಕರ್ಮ ಅಂತಕ್ಕಂಥ ಎಡಗೈ, ಧರ್ಮ ಅಂತಕ್ಕಂಥ ಬಲಗೈ. ಕರ್ಮ ಧರ್ಮ ಜಗತ್ತಿನಾಗ 2 ಮೊದಲನೇ ಇದ್ದು ನಾವು ಹೋದ್ಮೇಲೆ ಇರ್ತಾವಂತ. ಅವನ್ 2 ಒಂದ ಮಾಡಿ ಕಾಣೋದ ಲಿಂಗ. ನನಗೆ ಯಾಕೆ ಬೇಕಾದಂತ ಅನ್ನೋದು ಲಿಂಗ. ಅವಾಗ ನೀನು ಲಿಂಗ ಆದಾಗ ಲಿಂಗ ಸ್ವರೂಪವಾಗಿ ಕ್ರಿಯೆ ಮಾಡಕ್ ಬಾ. ಜನರೊಳಗೆ ಬೆರಿ, ಏನೇ ಮಾಡು, ನಿನ್ನ ನೀನು ಮರ್ಯಾದೆ ಏನು ಮಾಡಕ್ ಹೋಗಬಾರ್ದು. ನಾನು ಅರ್ಥಕಾಶಿ ಏನು ಮಾಡಿದ್ದೆಲ್ಲ ಚಿನ್ನ ಆತತಿ. ಯಾಕಂದ್ರೆ ಅದು ನಮಗೆ ಸಹಾಯ ಮಾಡ್ತೈತಿ, ನಮಗೆ ಸಹಕಾರ ಕೊಡ್ತೈತಿ. ನನ್ನನ್ನು ಮರ್ತು ಹೋದ್ನಪ್ಪ ಅಂತಂದ್ರೆ ಸೆಳೆಗೆ ಬಿದ್ದುಬಿಡ್ತಾನಂತ ಸಂಸಾರದೊಳಗೆ. ವಿಶೇಷವಾಗಿ ನಾವು ನೀವೆಲ್ಲ ತಿಳ್ಕೊಂತಕ್ಕಂಥ ಒಂದು ಮಾತು. ಈಗ ಏನೇ ಕ್ರಿಯೆ ಮಾಡ್ತಾ 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 ನನ್ನ ಹತ್ರ ನಾವು ಬರ್ಬೇಕು. ಉದಾಹರಣೆಗೆ ಭೂಮಿಯಲ್ಲಿ ಬೀಜ ಬಿದ್ದರೆ ಸಸಿ ಹುಟ್ಟುವುದು ದಿಟ. ಹೆಣ್ಣು ಗಂಡು ಕೂಡುವಿಕೆಯಿಂದ
ದೇಹವಾಗುವುದು ನಿಜ. ಗುರು ಶಿಷ್ಯರ ಸಂವಾದದಿಂದ ಜ್ಞಾನ ಹುಟ್ಟೋದು ದಿಟ. ನಾನು ನೀನು ಕೂರುವಿಕೆಯಿಂದ ನಾನು ಇಲ್ಲ ನೀನು ಇಲ್ಲ. ಇಂದನ ಇಂದನು ಮುಂದನ ಮುಂದನು. ಶ್ರೀ ಗುರು ಶಂಕರಲಿಂಗೇಶ್ವರ ನಿಮ್ಮ ಶರಣರು ಬಲ್ಲರಯ್ಯ. ನೋಡ್ರಿ, ಈಗ ಹೋಗ್ಬೇಕು. ಭೂಮಿ ಅಲ್ಲಿ ಬೀಜ ಬಿದ್ದರೆ ಸಸಿ ಹುಡ್ತೈತಿ, ಎಲ್ಲರಿಗೂ ಗೊತ್ತು. ಹೆಣ್ಣುಗಂಡು ಕೂಡಿದಾಗ ಇನ್ನೊಂದು ದೇಹ ತಯಾರಾಗ್ತೈತಿ, ಇದು ಗೊತ್ತು. ಗುರು ಶಿಷ್ಯರ ಸಂವಾದದಿಂದ ಜ್ಞಾನ ಉತ್ಪತ್ತಿ ಆಗ್ತೈತಿ, ಅದನ್ನು ಗೊತ್ತು. ಅಂದ್ರೆ ಭಗವಂತ ಮತ್ತು ನಾನು ಬೆರೆಯೋದ್ರಿಂದ ಶೂನ್ಯಕ್ಕೆ ನಾನು ಬೆರೆತಾಗ ನಾನು ಇಲ್ಲ ನೀನು ಇಲ್ಲ, ಅದೇ ಸನ್ನಿ, ಅದೇ ಮುಕ್ತಿ. ಇಂದನ ಇಂದ ಮುಂದನ ಮುಂದ. ಶರಣರಿಗೆ ಗೊತ್ತದು. ಶಂಕರಲಿಂಗೇಶ್ವರ ನಿಮ್ಮ ಶರಣರಿಗೆ ಅದು ಗೊತ್ತಂತ. ನಾವೇನ್ ಮಾಡೋಣ ಈಗ, ವಿಶೇಷವಾಗಿ ಏನೇ ಮಾಡಲು ಪ್ರಾಣಿ ಪಕ್ಷಿ ಎಂತ ಕುಲಂಬಂಗ ಚಂದದಿಂದ ಬರುತ್ತಾವ. ಆ ತೀವ್ರತ ಜ್ಞಾನಿಯಾಗಿ ಮನುಷ್ಯ ಕಷ್ಟಪಡ್ತಾನಂತಂದ್ರೆ ಭಾಳ ವಿಚಿತ್ರ ಐತಿ. ಚಂದ್ರ ನೋಡಿ ನಮ್ಮನ್ನು ನೋಡಿ ನಗಕತ್ತಾರಂತ. ಅದರಂತೆ ನಾವು ನೀವೆಲ್ಲರೂ ಕೂಡಿ ಈ ಸನ್ನಿ ಈ ಸೈನ್ಯ ಏನಂಬುದು ತಿಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣ ಶರಣಾರ್ಥಿ.